ನಿಮ್ಮ ಗಾಡಿ BS3 BS4 ಆಗಿದ್ದರೆ E20 ಪೆಟ್ರೋಲು ಸಪೋರ್ಟೇ ಮಾಡಲ್ಲ, ಬರೀ BS6 ಮಾತ್ರ E20 ಪೆಟ್ರೋಲು ಸಪ್ಲೈ ಮಾಡೋದು. ಆದರೆ ಈ ಟ್ರಿಕ್ಸ್ ಯೂಸ್ ಮಾಡಿದರೆ ನಿಮ್ಮ ಗಾಡಿನ ಸಪೋರ್ಟ್ ಮಾಡುತ್ತೆ. ಆ ಟ್ರಿಕ್ಸ್ ಏನಂದರೆ, ಹಾಯ್ ಫ್ರೆಂಡ್ಸ್, ನಮಸ್ತೆ, ನಾನು ಗೋಪಾಲ್, ಟೂ ವೀಲರ್ ಟೆಕ್ನಿಷಿಯನ್ ಕಡಿಮೆ. ಇನ್ಮೇಲೆ E20ನೇ ಸಿಗ್ತಾರೆ, ಅಂದರೆ ಈಥನಾಲ್ 20% ಅಂತ ಹೇಳ್ಬಿಟ್ಟು ಅದೇ ಪೆಟ್ರೋಲ್ ಸಿಗ್ತಾ ಇರೋದು. E20 ಪೆಟ್ರೋಲು BS4 BS3 ವೆಹಿಕಲ್ಸ್ಗೆಲ್ಲ ಸಪೋರ್ಟ್ ಮಾಡಲ್ಲ, ಅದು BS6 ಮಾತ್ರ ಸಪೋರ್ಟ್ ಮಾಡೋದು. ಇದಕ್ಕೆ ನಾವು ಸಪೋರ್ಟ್ ಮಾಡಬೇಕಂದ್ರೆ ಏನೇನು ಮಾಡಬೇಕಂದ್ರೆ, ನೋಡಿ, ಈ ರೀತಿ ಪೆಟ್ರೋಲ್ ಪೈಪ್ಗಳೆಲ್ಲ ಈ ರೀತಿ ಇರುತ್ತೆ ನಾರ್ಮಲಾಗಿ. ಇದು ಒರಿಜಿನಲ್ಲೇ, ಮತ್ತು ನಾರ್ಮಲಾಗಿ ಇದನ್ನ ಹಾಕಿರ್ತಾರೆ. ಈ ರೀತಿ ಎಲ್ಲ ಹಾಕ್ಬಾರ್ದು. ನೋಡಿ, ಈಥನಾಲ್ ರೆಸಿಸ್ಟೆಂಟ್ ಅಂತ ಹೇಳ್ಬಿಟ್ಟು ಈ ಪೈಪು ರೆಸಿಸ್ಟೆಂಟ್ ಪೈಪ್ ಅಂತ ಇದನ್ನು ಹಾಕಬೇಕು. ಮತ್ತು ಸ್ಪಾರ್ಕ್ ಪ್ಲಗ್ಗು ಒರಿಜಿನಲ್ ಹಾಕ್ಕೊಳ್ಬೇಕು. ಹಾಕ್ಸ್ಕೊಂಡು ಇಷ್ಟು ಮಾಡಿದರೆ ಸಾಲದು. ನಿಮಗೆ ಗೊತ್ತಿರೋ ಮೆಕ್ಯಾನಿಕ್ ಹತ್ರ ಹೋಗ್ಬಿಟ್ಟು, ಯಾಕಂದರೆ ಇದು ಟ್ಯೂನು ಸರಿಯಾಗಿ ತೊಗೊಳ್ಳಲ್ಲ ಈ ಪೆಟ್ರೋಲಿಂದನೂ. E20 ಪೆಟ್ರೋಲಿಂದ ನಾರ್ಮಲ್ ಕಾರ್ಬೋರೇಟರ್ ಗಾಡಿಗೆಲ್ಲನೂ ಟ್ಯೂನ್ ತೊಗೊಳ್ಳಲ್ಲ. ಸ್ವಲ್ಪ ರಿಚ್ ಮಿಕ್ಸ್ ಇಡಿಸ್ಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಲೀನ್ ಮಿಕ್ಸಲ್ಲಿ ಓಡುತ್ತೆ. ಆಮೇಲೆ ಅದು ಮೆಕ್ಯಾನಿಕ್ ಮಾಡಿಕೊಟ್ರು ನೆಕ್ಸ್ಟು ನೀವೇನು ಮಾಡಬೇಕಂದ್ರೆ, ನೀವು ಅವಾಗವಾಗ ಒಂದು ಸರ್ವಿಸ್ಗೆ ಇಲ್ಲ 2 ಸರ್ವಿಸ್ಗೆ ಅವೆಲ್ಲ ಆ ರೀತಿಯಲ್ಲಿ ಟ್ಯಾಂಕ್ನ ನೀವು ಓಪನ್ ಮಾಡಿ ನೋಡ್ತಾನೆ ಇರಬೇಕು. ಯಾಕಂದರೆ ಈಥನಾಲಿಂದನೂ ಅಂದರೆ ರಸ್ಟ್ ಹಿಡಿಯೋದು, ಇಲ್ಲಾಂದರೆ ನೀರು ಫಾರ್ಮೇಟ್ ಆಗೋದು, ಇದೆಲ್ಲ ಆಗುತ್ತೆ. ಆಮೇಲೆ ಪ್ರತಿಯೊಂದು ಸರ್ವಿಸಲ್ಲೂ ಕಾರ್ಬೋರೇಟರ್ ಕ್ಲೀನ್ ಮಾಡಬೇಕಾಗುತ್ತೆ. ಈಗ ಅವಶ್ಯಕತೆ ಇದ್ದಿಲ್ಲ, ಒಂದು 7-8 ಸರ್ವಿಸ್ ಆದ್ರೂ ಕಾರ್ಬೋರೇಟರ್ ಕ್ಲೀನ್ ಮಾಡೋ ಅವಶ್ಯಕತೆ ಇದ್ದಿಲ್ಲ ನಾರ್ಮಲ್ ಪೆಟ್ರೋಲಲ್ಲಿ. E20 ಪೆಟ್ರೋಲು ಕನ್ವರ್ಟ್ ಆದರೆ ಪ್ರತಿಯೊಂದು ಸರ್ವಿಸಲ್ಲೂ ಕಾರ್ಬೋರೇಟ್ರು ಚೆಕ್ ಮಾಡಬೇಕು. ಮತ್ತು ಆ ರಬ್ಬರ್ಗಳು, ಓರಿಂಗು ಏನೇನಿದೆ ಎಲ್ಲ ಚೆಕ್ ಮಾಡಬೇಕು. ಜೆಟ್ಗಳಂತೂ ಕ್ಲೀನಾಗಿ ಕ್ಲೀನ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ನಿಮಗೆ ಈಗ E20 ಸಿಗ್ತಾಯಿದೆ, ಇದು ಸಿಗ್ತಾಯಿದೆ ಅಂದರೆ E20 ನಾರ್ಮಲಾಗೂ ಸಿಕ್ಕಿದರೆ 1 ಲೀಟ್ರು ನಾರ್ಮಲ್ ಪೆಟ್ರೋಲು, ಇಲ್ಲಾಂದರೆ 1 ಲೀಟ್ರ್ ನಾರ್ಮಲ್ ಪೆಟ್ರೋಲು ಮತ್ತು 1 ಲೀಟ್ರು E20 ಪೆಟ್ರೋಲ್ ಹಾಕಿದರೆ ಏನಾಗುತ್ತೆ ಅಂದರೆ ನಮಗೆ E10ಇಂದನೂ E12ವರೆಗೂ ಸಿಗುತ್ತೆ ಪೆಟ್ರೋಲು. ಅದು ಪರವಾಗಿಲ್ಲ. ನಿಮಗೆ ಕಂಪ್ಲೀಟಾಗಿ E20ನೇ ಸಿಗ್ತಾಯಿದೆ, ಬೇರೆ ಪೆಟ್ರೋಲ್ ಸಿಕ್ಕಿಲ್ಲ ಅಂದರೆ ಈಗ ನಾನು ಏನೇನು ಹೇಳಿದ್ದೀನೋ ಅದನ್ನೆಲ್ಲ ಮಾಡಿಕೊಂಡ್ರೆ ನಿಮ್ಮ ಗಾಡಿಗೆ ಏನು ಪ್ರಾಬ್ಲಮ್ ಬರೋಲ್ಲ. ಅದನ್ನು ಬಿಟ್ಟು ನೀವೇನು ಬೇರೆ ಏನೋ ಅವಶ್ಯಕತೆ ಇಲ್ಲ, ಬೇರೆ ಅದು ಇದು ಚೇಂಜ್ ಮಾಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಯಾವ ಕಾಯಿಲೆ ಆಗಲಿ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಇದು ಗೊತ್ತಿರೋರ ಬಗ್ಗೆ, ಗೊತ್ತಿಲ್ಲದಿರೋ ಈ ವಿಡಿಯೋ ಯೂಸ್ ಆಗುತ್ತೆ. ಥ್ಯಾಂಕ್ ಯು. ಹಂಗೆ ಫಾಲೋ ಮಾಡಿ.